ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬಿಜಾಪುರ ನಂತರ ಬೆಳಗಾವಿ ಸೈಕ್ಲಿಂಗ್ದಲ್ಲಿ 2ನೇ ಸ್ಥಾನದಲ್ಲಿತ್ತು. ಗತ ವೈಭವಿತ್ತು. ಒಂದು ಕಾಲದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕಲ್ ಪಟುಗಳು ಸಾಧನೆಯನ್ನು ಬೆಳಗಾವಿ ತಂದು ಕೊಟ್ಟಿದ್ದರು 20 ವರ್ಷದ ಹಿಂದೆ ನೋಡ್ರಿ. ಆದರೆ ಈಗ ಪರಿಸ್ಥಿತಿ ಉಲ್ಟಾಗಿದೆ. ಮತ್ತು ಸರ್ಕಾರ ಕೂಡ ಸೈಕ್ಲಿಸ್ಟ್ಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ. ಅದು ಅಲ್ಲದೆ ಇಲ್ಲಿ ಸೈಕ್ಲಿಸ್ಟ್ಗಳು ರಾಜ್ಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಸ್ಥಾನವನ್ನು ಗೆದ್ದುಕೊಡುವಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಏನು ಕ್ರೀಡಾಪಟುಗಳಿಗೆ ಏನು ಸಹಾಯ ಮಾಡ್ತಿದ್ರು ಅವರು ಕೂಡ ಹಿಂದೆ ಸರಿದ್ದಾರೆ. ಅನಿಲ್ ಪೋದಾರ್ ಕೆಲವೊಂದು ಯುವಕರಿಗೆ ಸೈಕಲ್ ಕೊಡೋಂಥ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಈಗ ಸೈಕಲ್ ಸರಿ ಇಲ್ಲ, ಟ್ರ್ಯಾಕ್ ಸರಿ ಇಲ್ಲ. ಜಿಲ್ಲಾ ಕ್ರೀಡಾಂಗಣ ಒಳ ಕ್ರೀಡಾಂಗಣದಲ್ಲಿ ಏನೋ ಒಂದು ವ್ಯವಸ್ಥೆ ಇದೆ, ಅದು ಬಿಟ್ಟ ನಂತರ ಹೈವೇದಲ್ಲಿ ಬೈಪಾಸಿಂದನೂ ಹೋಗ್ಬೇಕಂತ ಪರಿಸ್ಥಿತಿ ಇದೆ. ಅದು ಅಲ್ಲದೆ 2023ರಲ್ಲಿ 22 ಕ್ರೀಡಾಪಟುಗಳಿದ್ದರು, ಸೈಕ್ಲಿಂಗ್ ಕ್ರೀಡಾಪಟುಗಳು. ಈಗ 11ಕ್ಕೆ ಬಂದು ನಿಂತಿವೆ. ನಂತರ ಮೇ 2026ನೇ ಏನು ಈ ವರ್ಷ ಸೈಕ್ಲಿಸ್ಟ್ ಏನು ತರಬೇತಿ ನೀಡ್ತದೆ ಅದು ಬೀಳ್ಕೊಡೆ ಆಗಿದ್ದಾನೆ, ಅಂದರೆ ಬೇರೆ ಕಡೆ ವರ್ಗಾವಣೆ ಆಗಿದ್ದಾನೆ. ಆತನ ಜಾಗದಲ್ಲಿ 1 ತಿಂಗಳಾದರೂ ಕೂಡ ತರಬೇತಿದಾರ ಇಲ್ಲ. ಮೇ 1ರಿಂದ ಪ್ರಾರಂಭ ಆಗಿದೆ ಸೈಕ್ಲಿಸ್ಟ್ ತರಬೇತಿಗಳು, ಆದರೆ ಯಾರೂ ಇಲ್ಲ. ಕುಸ್ತಿಗಿದ್ದಾರೆ, ಜೂಡೋಕ್ಕಿದ್ದಾರೆ, ವಾಲಿಬಾಲ್ಗಿದ್ದಾರೆ, ಅಥ್ಲೆಟಿಕ್ಸ್ಗಿದ್ದಾರೆ, ಆದರೆ ಇಲ್ಲ. ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಇನ್ನು ಕ್ರೀಡಾಪಟುಗಳು ಅವರು ಕೂಡ ಭಾಳ ನಾರಾಜಿದ್ದಾರೆ. ನಮಗೆ ಸರಿಯಾಗಿ ಸೈಕಲ್ಗಳು ಸಿಗ್ತಾ ಇಲ್ಲ, ಮತ್ತು ಸೈಕಲ್ ರಿಪೇರಿ ಬಂದರೆ ರಿಪೇರಿ ಮಾಡೋರನ್ನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸೈಕಲ್ ಏನೋ ಕೊಟ್ಟರು, ಅದರ ರಿಪೇರಿ ಆಗ್ತಾಯಿಲ್ಲ. ಅವ್ರು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಹಿಂದಿನ ಒಂದು ಇತಿಹಾಸ, ಭವ್ಯ ದಿವ್ಯ ಇತಿಹಾಸ ಇದೆ. ಬಿಜಾಪುರದವಲ್ಲಿ ಬಿಟ್ಟು ಕೊಡ್ತಾರೆ. ಅದು ಬೆಳಗಾವಿಯಲ್ಲಿ ಫಸ್ಟ್ ಟೈಮ್ ಪ್ರಥಮ ಸೈಕ್ಲಿಸ್ಟ್ಗಳು ರಾಜ್ಯ ಮಟ್ಟದಲ್ಲಿ ತಮ್ಮ ಹೆಸರನ್ನು ಗುರುತಿಸ್ಕೊಂಡಿದ್ರು. ಆದರೆ ಈಗ ಕ್ರೀಡಾಂಗಣ ಇಲ್ಲ, ಸರಿಯಾದ ಟ್ರ್ಯಾಕ್ ವ್ಯವಸ್ಥೆನೂ ಕೂಡ ಇಲ್ಲ. ಹೀಗಾಗಿ DYSO ಆಫೀಸಲ್ಲಿ AYSಗಳು ಕೇವಲ ನಾಮಕಾವಸ್ಥೆ ಬಂದ ಹೋಗ್ತಾ ಇದ್ದಾರೆ. ಏನು ವಾಲಿಬಾಲ್ ಕೇವಲ ಹೆಸರಿಗೆ, ಅಲ್ಲಿ ಕ್ರೀಡಾಪಟುಗಳನ್ನೇ ಇಲ್ಲ. ಬೇರೆಯವರು ಯಾರನ್ನೋ ತೆಗೆದುಕೊಂಡು ಆಟ ಆಡಿಸಿ ಅದನ್ನೇ ವೀಡಿಯೋ ಮಾಡಿ ಕಳಿಸುವಂಥ ಪರಿಸ್ಥಿತಿ ಆ ಹಿರೇಮಠಕ್ಕೆ ಬಂದಿದೆ. ಹಿರೇಮಠನ ನಾವು ತೆಗಿಬೇಕಂತ ಭಾಳ ಸಲ ಸರ್ಕಾರಕ್ಕೂ ಕೂಡ ಪತ್ರ ಬರೆದು, ಆದರೆ ಕ್ಯಾರೆ ಉತ್ತರನೇ ಇಲ್ಲ. ಅಥವಾ ಕೇವಲ ಹೊರಗಿನವರು ತಮ್ಮ ಸ್ನೇಹಿತನ ಕರ್ಕೊಂಡು ಅಲ್ಲಿ ಆಟ ಆಡಿ ಆ ಚಾ ಉಪ್ಪಿಟ್ಟ ಬೇರೆಯವ್ರು ತಿಂದು ಊಟ ಮಾಡಿ ಹೊರಗೆ ಹೋಗ್ತಾನೆ. ಇಲ್ಲಿ ನಿಜವಾದ ಕ್ರೀಡಾಪಟುಗಳನ್ನ ತೆಗೆದುಕೊಂಡು ಆಟ ಆಡಬೇಕಾಗಿತ್ತು. ವಾಲಿಬಾಲ್ ಎಲ್ಲಿ ಸಾಧನೆ ಇಲ್ಲ, ಏನಿಲ್ಲ. ಕುಸ್ತಿದಲ್ಲಿ ಸಾಧನೆ ಮಾಡ್ತಾಯಿದ್ದಾರೆ, ಜೂಡೋದಲ್ಲಿ ದೊಡ್ಡ ಸಾಧನೆ ಇದೆ. ಅಲ್ಲೇನು ತರಬೇತಿ ನೀಡ್ತಾ ಇದ್ದ ಅಂತ ಏನು ನೀಡಿದ್ದಾರೆ ಅಥವಾ ಏನು ಪುರುಷಿದ್ದಾನೆ ಅತ್ಯಂತ ಸರ್ವಶ್ರೇಷ್ಠ ಅಂತ. ಜೂಡೋದಲ್ಲಿ ಸಾಕಷ್ಟು ಪದಕಗಳು ಬಂದಿವೆ. ಮತ್ತು ಅಥ್ಲೆಟಿಕ್ಸ್ದಲ್ಲಿ ಕೂಡ ಏನು ಹೇಳ್ಕೊಳ್ಳೋಂಥ ಏನು ಸಾಧನೆ ಏನೂ ಮಾಡೇ ಇಲ್ಲ. ಅನೇಕರು ತರಬೇತಿಯನ್ನು ನೀಡ್ತಾ ಇದ್ದಾರೆ, ಆದರೆ ಹೆಸರಿಗೆ ಮಾತ್ರ ತರಬೇತಿ. ಇಲ್ಲಿ DYSO ಅವರು ಕೂಡ ಏನು ನಡೆಯುವಂತಿಲ್ಲ. ಇನ್ನು ಕ್ರೀಡಾಪಟುಗಳಿಗೆ ಬೇಕಾದಂಥ ಸಹಾಯ ಸೌಲಭ್ಯ ಸಿಗಬೇಕಂತೇಳಿ ಹೃದಯದ ಮಧ್ಯಭಾಗದಲ್ಲಿ, ಅಂದರೆ ಕೊಲ್ಲಾಪುರ ಕ್ರಾಸ್ ಹತ್ತಿರ ಕ್ರೀಡಾ ನಿಲಯ, ವಸತಿ ಗೃಹ ಅತ್ಯಂತ ಶುಚಿತ್ವವಾಗಿ ಕಟ್ಟಿದ್ದಾರೆ. ತರಬೇತಿ ಕೂಡ ನೀಡ್ತಾ ಇದ್ದಾರೆ. ಅದರ ಸೈಕಲ್ ಕ್ರೀಡಾಪಟುಗಳ ಪರಿಸ್ಥಿತಿ ಶೋಚನೀಯ ಪರಿಸ್ಥಿತಿ ಇದೆ. ಇಲ್ಲಿ ದಾನಿಗಳು ಬೇಕಾಗಿದ್ದಾರೆ, ಹೊಸ ಸೈಕಲ್ ಕೂಡ ಅವ್ರು ಬೇಕಾಗಿದ್ದಾರೆ. ಅದರ ದಾನಿಗಳು ಹೆಂಗೆ ಮುಂದೆ ಬರ್ತಾರೆ? ಯಾಕಂದರೆ ಕ್ರೀಡಾಪಟುಗಳು ಸಾಧನೆ ಮಾಡಿ ತೋರಿಸ್ಬೇಕು. ಇಲ್ಲಿ ಮುತ್ಯಾನಟ್ಟಿ, ಬಸವನಕೊಳ ಆ ಹುಡುಗರು ಆ ಕಾಲದಲ್ಲಿ ರಾಜ್ಯ ಮಟ್ಟದಲ್ಲಿ ಮಿಂಚಿದ್ದಾರೆ. ತದನಂತರ ಏನೋ 10 ವರ್ಷದ ಏನೋ ಒಂದು ವ್ಯವಸ್ಥೆ ಇದೆ, ಅದು ಕ್ಷೀಣಿಸುತ್ತಾ ಬಂದಿದೆ. ಒಟ್ಟಾರೆ ಈ ಸೈಕಲ್ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು. ದಾನಿಗಳು ಯಾರಾದರೂ ಇದ್ದರೆ DYSO ಕಚೇರಿಗೆ ಹೋಗಿ ಅಥವಾ AYSO ಕಚೇರಿಗೆ ಹೋಗಿ ಅಥವಾ ಸಂಘ ಸಂಸ್ಥೆಗಳು ಇದನ್ನು ಗಮನಿಸಬೇಕು. ಬೆಳಗಾವಿಯಲ್ಲಿ ಸೈಕಲ್ ಪಟುಗಳಿದ್ದಾರೆ, ಅದರ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಇದನ್ನು ಎಲ್ಲರೂ ಗಮನಿಸಬೇಕಂತ ಕೇಳ್ಕೊತೇವೆ. ನಾನು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚಿವಾಗಲಿ. ನಮಸ್ಕಾರ.